ಟಿಪ್ಪು ಹಿಂದೆ ಹೋದವರೆಲ್ಲ ಸರ್ವನಾಶವಾಗಿದ್ದಾರೆ, ಹಾಗೆಯೇ ಕಾಂಗ್ರೆಸ್ನವರು ಕೂಡ ಸರ್ವನಾಶ ಆಗ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನವರ ಮನೆ ಮಕ್ಕಳು ಮೊಮ್ಮಕ್ಕಳು ಪಕ್ಷಕ್ಕೆ ಟಿಪ್ಪು ಅಂತ ಹೆಸರಿಟ್ಕೊಳ್ಳಿ. ಕೆಆರ್ಎಸ್ಗೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮಹದೇವಪ್ಪ ಪೀಠಿಕೆ ಹಾಕಿದ್ದಾರೆ. ಕಾಂಗ್ರೆಸ್ನವರಿಗೆ ಟಿಪ್ಪು ಅಂದರೆ ಪ್ರೀತಿ ಪ್ರೇಮ ಅಂತ ವ್ಯಂಗ್ಯವಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಪದೇ ಪದೇ ತರ್ತಿದ್ದಾರೆ. ಇದರ ಹಿಂದೆ ಯಾರ ಕೈವಾಡ ಇದೆ? ನಾಡದ್ರೋಹಿ ಹಿಂದೂ ಕೊಲ್ಲಲು ಇಟ್ಟಿದ್ದ ಖಡ್ಗ ಮೇಲೆ ದಾಖಲೆ ಇದೆ. ಟಿಪ್ಪು ಕನ್ನಡದವನಲ್ಲ ಅಂತ ಅವರು ಹೇಳಿದರು. ರಾಜ ಮನೆತನ ಅಭಿವೃದ್ಧಿ ಪಥವಾಗಿತ್ತು, ಹಳೆ ಮೈಸೂರು ಅಭಿವೃದ್ಧಿ ಆಗ್ತಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತ ಉತ್ತರ ಕರ್ನಾಟಕದಲ್ಲಿ ಸಾಬರ ಆಡಳಿತ ಇತ್ತು, ಅಭಿವೃದ್ಧಿ ಆಗಿಲ್ಲ. ಕೃಷ್ಣರಾಜ ಒಡೆಯರ್ ಅವರಿಗೆ ಅಪಮಾನ ಮಾಡಲು ಸರ್ಕಾರದಿಂದ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅವರು ಹೇಳಿದರು. ಬೆಂಗಳೂರು ಕಡೆ ಬಂದು ನಾಡಪ್ರಭು ಕೆಂಪೇಗೌಡ ಹೆಸರು ತೆಗೆದು ಟಿಪ್ಪು ಹೆಸರು ಬದಲಾವಣೆ ಯಾವಾಗ? ಕಾಂಗ್ರೆಸ್ನ ದೆವ್ವಗಳು ನಾಚಿಕೆ ಆಗಲ್ವಾ ಅಂತ ಅವರು ಚಾಡಿಸಿದರು. ಕೃಷ್ಣರಾಜ ಸಾಗರ ಕೆಆರ್ಎಸ್ಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರುನಾಮಕರಣ ಮಾಡುವಂಥ ಹುನ್ನಾರದ ಪೀಠಿಕೆಯನ್ನು ಮಹದೇವಪ್ಪನವರು ಹಾಕಿದ್ದಾರೆ. ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ. ಅಷ್ಟು ಪ್ರೀತಿ ಪ್ರೇಮ ಇದ್ದರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದರೆ ಹೆಸರಿಟ್ಕೊಂಬಿಡಲಿ, ನಮ್ಮದೇನೂ ಅಭ್ಯಂತರ ಇಲ್ಲ. ಈ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೆಸರನ್ನು ಕಳೆದ ಒಂದು ತಿಂಗಳಲ್ಲಿ ಪದೇ ಪದೇ ತರ್ತಾ ಇರುವಂಥ ಕಾರಣ ಏನು? ಹುನ್ನಾರ ಏನು? ಇದರಿಂದ ಯಾರ ಕೈವಾಡ ಇದೆ? ಯಾರ ಚಿತಾವಣಿ ಇದೆ? ಆಶ್ಚರ್ಯ ಅಂದರೆ ಯಾವ ಪುಣ್ಯಾತ್ಮ ಅವನು ಸಾಬಿ ಆ 112 ವರ್ಷನ ಇಟ್ಕೊಂಬಂದಿದ್ದ ಆ ಕಲ್ಲನ್ನ. 112 ವರ್ಷ ಎಲ್ಲಿ ಪ್ರಿಸರ್ವ್ ಆಗಿತ್ತು? ಯಾವ ಮ್ಯೂಸಿಯಮ್ಮಲ್ಲಿ ಅದು ಇಟ್ಕೊಂಡಿದ್ರು? ಬೇಕಲ್ಲ ದಾಖಲೆ. ಯಾವ ಮ್ಯೂಸಿಯಮ್ಮಲ್ಲಿತ್ತು? ಎಲ್ಲಿತ್ತು? 112 ವರ್ಷ ಕಾಣೆಯಾಗಿದ್ದೆಲ್ಲಿ? ಆಮೇಲೆ ಪ್ರತ್ಯಕ್ಷ ಯಾಕಾಯಿತು? ಅದನ್ನು ಕೂಡ ಹಲವಾರು ಸಂಶಯಗಳಿಗೆ ಬರ್ತೈತೆ. ನೀವು ಅವರ ಉರ್ದು ಇದೆಯಲ್ಲ, ದಯವಿಟ್ಟು ಟ್ರಾನ್ಸ್ಲೇಟ್ ಮಾಡೋಕ್ಕೆ ನೋಡಿ. ಅಲ್ಲಿ ಹಾಕಿರೋ ಕಲ್ಲು ಉರ್ದುದು ಕಲ್ಲಿದೆ ಅಲ್ಲನಪ್ಪ. ನಿಮಗೇನಾದರೂ ಕಾಂಗ್ರೆಸ್ ಪಾರ್ಟಿಗೆ ಗೌರವ ಉಳಿಬೇಕಂದ್ರೆ ಕೂಡಲೇ ರಾಜಮನೆತನಕ್ಕೆ, ಕರ್ನಾಟಕದ ಜನತೆಗೆ ಈ ಅಸಂಬದ್ಧ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ದೀರಾ ಕೂಡಲೇ ವಾಪಸ್ ಪಡಿಬೇಕು. ರಾಜ್ಯದ ಜನತೆ ಮುಂದೆ ಯಾರು ಅನ್ನದಾತ ಅಂತ ಹೇಳಿದ್ದಾರೆ ಆ ಒಂದು ಒಡೆಯರ್ ಅವರ ಒಂದು ಕುಟುಂಬದ ಬಗ್ಗೆ ಅವ್ರ ಬಳಿ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಗೋಷ್ಠಿಯಲ್ಲಿ ಬಿಜೆಪಿ ಪದಾಧಿಕಾರಿಗಳು ಹಾಜರಿದ್ದರು. ಎಂಆರ್ಎಂ ಪ್ರಕಾಶನದ ವತಿಯಿಂದ ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಬಹುತ್ವ ಕರ್ನಾಟಕ ಕೃತಿ ಸಂವಾದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ರಹಮತ್ ತರೀಕೆರೆಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಬಹುತ್ವ ಏಕತ್ವದ ಕಡೆ ಮುಖ ಮಾಡಿರುವುದು ಅಪಾಯಕಾರಿ ಅಂತ ಹೇಳಿದರು. ವೈವಿಧ್ಯತೆಯೇ ಬಹುತ್ವ ಅಲ್ಲ, ವೈವಿಧ್ಯ ಇರುವುದು ದೊಡ್ಡ ಸಂಗತಿಯಲ್ಲ, ಅದನ್ನು ಸಂಭಾಳಿಸುವುದು ದೊಡ್ಡ ಸಂಗತಿ. ಬಹುತ್ವ ಎಂದರೆ ಸಮಾನವಾದ ಅವಕಾಶ, ಒಂದೇ ಸಂಸ್ಕೃತಿ, ಒಂದೇ ನಾಯಕತ್ವ, ಒಂದೇ ಧರ್ಮ, ಒಂದೇ ರೀತಿ ಊಟ ಸಿದ್ಧಾಂತವನ್ನು ಇರುವುದು ಅಪಾಯಕಾರಿ. ಇವುಗಳನ್ನು ಏರುವ ದೇಶಗಳು ಬಿಕ್ಕಟ್ಟುಗಳು ಸಿಲುಕಿವೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಬಹುತ್ವದ ಬಗ್ಗೆ ಇರುವ ಗೊಂದಲವನ್ನು ನಿವಾರಿಸಲು ಚರ್ಚೆಯ ಕರಡನ್ನು ಸಿದ್ಧಪಡಿಸಿದ್ದೇವೆ. ಕಳೆದ 30 ವರ್ಷಗಳಲ್ಲಿ ಬಹುತ್ವ ನಿರಾಕರಿಸಿರುವ ಸಿದ್ಧಾಂತ ತಿಳುವಳಿಕೆ ಬೆಳೆದಿದೆ. 30 ವರ್ಷಗಳಲ್ಲಿ ತಿರುಗಾಟ ಮಾಡುತ್ತಾ ಅನುಭವಕ್ಕೆ ಬಂದದನ್ನು ಸಾರರೂಪದಲ್ಲಿ ಸಂಗ್ರಹಿಸಿದ್ದೇನೆ ಅಂತ ಅವರು ಹೇಳಿದರು. ಎಲ್ಲಿ ಹೋದರೂ ಭಾಷೆಯಲ್ಲಿ, ಧರ್ಮಗಳಲ್ಲಿ, ಆಚರಣೆಗಳಲ್ಲಿ, ಸಂಸ್ಕೃತಿಯಲ್ಲಿ ಹೇಗೆ ಈ ದೇಶ ತನ್ನನ್ನು ರೂಪಿಸ್ಕೊಂಡಿದೆ ಅಂತ ಹುಡುಕಾಟ ಮಾಡೋದು ನನ್ನ ಬಹಳ ಮುಖ್ಯವಾದ ಉದ್ದೇಶ. ಅದರಲ್ಲಿ ನಿಸರ್ಗದ ಬಹುತ್ವವೂ ಇದೆ. ಉದಾಹರಣೆಗೆ ಲಡಾಖಲ್ಲಿ 18,000 ಅಡಿ 16,000 ಅಡಿ ಎತ್ತರದ ಪ್ರದೇಶಗಳಲ್ಲಿ ಕರ್ದುಂಗ್ಲಾ ಪಾಸ್ 18,000 ಅಡಿ ಅಲ್ಲೆಲ್ಲ ಹೋಗುವಾಗ ಬೋಳು ಬೆಟ್ಟಗಳ ಒಬ್ರು ಗೆಳೆಯರಿಗೆ ಹೇಳಿದೆ, ನಾನು ಇದಕ್ಕೆ ಹೋಗ್ತಾ ಇದ್ದೀನಿ. ಅಯ್ಯೋ ಅದಕ್ಯಾಕೆ ಹೋಗ್ತೀಯ ನೀನು, ಬರೀ ಬೋಳು ಬೆಟ್ಟ. ಈ ಬೋಳು ಶಬ್ದ ಇದೆಯಲ್ಲ ಅದೊಂಥರ ನೆಗೆಟಿವ್ ಶಬ್ದ, ಏನೂ ಇಲ್ಲ ಅಂತ. ಅಲ್ಲಿದೆ
ನೋಡೋ ಕಣ್ಣು ನಾವು ಬೇರೆ ಮಾಡ್ಕೊಂಡ್ರೆ ದೃಷ್ಟಿಕೋನ ಏನೆಲ್ಲ ಇದೆ ಅಂತ ಗೊತ್ತಾಗ್ತದೆ. ನಾನು ಈ ಅಡಿಕೆ ಗಿಡದ ಮೇಲೆ, ಬಂಡೆಗಳ ಮೇಲೆ ಲಿಚಿನ್ ಅಂತ ಕಲ್ಲು ಹೂವು ಅಂತ, ಕಲ್ಲತ್ತಿ ಅಂತ ಕರೀತಾರೆ, ಅದ್ರ ಮೇಲೆ ಒಂದು ನೋಟಲ್ಲಿ ಬರದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಲೆನಾಡು ಕಾಡಲ್ಲಿರೋರಿಗೆ ಬಿಳಿ ಕಲ್ಲು ಮಾತ್ರ ಗೊತ್ತಿದೆ, ಆದ್ರೆ ಅಲ್ಲಿ ಕೇಸರಿ, ಕೆಂಪು, ಒಂದು ನೀಲಿ ಕಪ್ಪು ಅಷ್ಟನ್ನೇ ಹಾಕ್ತೇವೆ. ಯಾಕಂದ್ರೆ ಕೆಲವು ಬೆಟ್ಟಗಳಲ್ಲಿ ಕಲ್ಲು ಬಂಡೆಗಳ ಮೇಲೆ ಅದು ಎಷ್ಟು ಕೆಂಪಾಗಿದೆ ಅಂದ್ರೆ ಒಂಥರ ಮಾಂಸಖಂಡಗಳ ರಾಶಿ ತರ ಕಾಣ್ತಾ ಇತ್ತು. ಏನಿದು ಅಂತ ನೋಡುವಾಗ ಕಲ್ಲು. ಎಲ್ಲಿ ಕಲ್ಲು ಹೂವು ಇರ್ತದೋ ಅಲ್ಲಿ ವಾತಾವರಣ ಬಹಳ ಶುದ್ಧವಾಗಿರ್ತದೆ. ಒಂದ್ ವೇಳೆ ಅದು ಪ್ಯಾರಾಮೀಟರ್, ವಾತಾವರಣದಲ್ಲಿ ಗಾಳಿಯಲ್ಲಿ ಮಾಲಿನ್ಯ ಬಂದ್ರೆ ಕಲ್ಲು ಸಾಯ್ತದೆ, ಅಲ್ಲಿ ಸತ್ತಿಲ್ಲ ಇಲ್ಲ ಕಲ್ಲು. ನನ್ನ ತಕ್ಷಣ ನಾನು ಆ ನೋಟಿಗೆ ಹಾಕಿರುವಂತಹ ಟೈಟ್ಲ್ ಇಲ್ಲಿ ಯಾರು ಮುಖ್ಯರಲ್ಲ ಅಂತ ಹಾಕಿದ್ದೀನಿ. ಲಡಾಖಲ್ಲಿ ಪ್ರಕೃತಿಯನ್ನು ನೋಡುವಾಗ ನಮಗೆ ಮಲೆನಾಡಿನ ಒಬ್ಬ ಕವಿಯ ಸ್ಟೇಟ್ಮೆಂಟ್ ಲಿಂಕ್ ಮಾಡಲೇಬೇಕಾಯ್ತು. ಯಾಕಂದ್ರೆ ಕುವೆಂಪು ಹಿ ವಾಸ್ ಕ್ವೈಟ್ ಅಹೆಡ್ ಆಫ್ ಹಿಸ್ ಟೈಮ್. MRM ಪ್ರಕಾಶನದ ಮಂಜು ಮುತ್ತಿಗೆರೆ ಮಾತನಾಡಿ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. ಸಾಹಿತಿ ಮಹೇಶ್ ಅರಬೆ ಅವರು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳ ಕಾದಂಬರಿಯ ಆರಂಭದ ಸಾಲುಗಳನ್ನು ಓದಿ ಸಂವಾದಕ್ಕೆ ಚಾಲನೆ ನೀಡಿದರು. ಎಲ್ಲರನ್ನೂ ಮೊದಲು ಕೇಳುಗರನ್ನಾಗಿ ಮಾಡಬೇಕು. ಕೇಳುಗರನ್ನಾಗಿ ಮಾಡಿದ್ರೆ ಅವ್ರಿಗೆ ಆಸಕ್ತಿ ಹುಟ್ಟಿ ಓದುಗರಾಗ್ತಾರೆ, ಓದ್ತಾ ಓದ್ತಾ ಚಿಂತಕರಾಗ್ತಾರೆ ಅನ್ನೋ ಒಂದು ಮೊದಲು ಎಲ್ಲ ಈ ಕಾರ್ಯಕ್ರಮಗಳಲ್ಲಿ ಕೇಳುಗರನ್ನ ಸೃಷ್ಟಿ ಮಾಡೋದು, ಅದರ ನಂತರ ಓದುಗರನ್ನಾಗಿ ಮಾಡೋದು. ಓದುಗರನ್ನ ಚಿಂತಕರನ್ನಾಗಿ ಮಾಡಿದ್ರೆ ನಮ್ಮ ಬಹುತ್ವದ ಕನಸು ನನಸಾಗ್ಬೋದು ಅಂತ ಆ ಉದ್ದೇಶದಿಂದ ಈ ಕಾರ್ಯಕ್ರಮನ ಆಯೋಜಿಸ್ತಿದ್ದೀವಿ. ಈ ನಮ್ಮ ದೇಶದಲ್ಲಿ ನಾನಾ ಸಂಸ್ಕೃತಿ, ನಾನಾ ಭಾಷೆ, ನಾನಾ ಚಿಂತನೆಗಳು, ಎಲ್ಲರೂ ನಾನಾ ಸಂಭ್ರಮಗಳು, ನಾನಾ ಕನಸುಗಳನ್ನ ಹೊತ್ತಂತ ಈ ದೇಶದಲ್ಲಿ ಎಲ್ಲರೂ ಒಗ್ಗೂಡುವಿಕೆ ಅಂದರೆ ಅದು ಬಹುತ್ವ ಎನ್ನೋ ಪರಿಕಲ್ಪನೆಯಿಂದ ಮಾತ್ರ ಸಾಧ್ಯ. ಈ ಪರಿಕಲ್ಪನೆ ಬಹುತ್ವ ಪರಿಕಲ್ಪನೆನ ನಾವು ಜನಗಳ ಮುಂದೆ ತರೋದು ಹೇಗೆ ಅಂದರೆ ಈ ರೀತಿ ಚರ್ಚೆಗಳ ಮುಖಾಂತರ, ಸಂವಾದಗಳ ಮುಖಾಂತರ ತುಂಬ ಪರಿಣಾಮಕಾರಿಯಾಗಿ ತರಬಹುದು ಅನ್ನೋ ಉದ್ದೇಶದಿಂದ ನಮ್ಮ ಲೋಕೇಶ್ ಬೆಕ್ಕಳ್ಳಿ ಅವರು ನಮ್ಮ MRM ಪ್ರಕಾಶನದ ಮುಖಾಂತರ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಒಮ್ಮೆಲೆ ಮುಗಿಯುವಂಥದ್ದಲ್ಲ, ಇದು ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮ. ಇದು ಎಲ್ಲ ಕಡೆನೂ ನಡೆದ್ರೆ ಸರ್ ಅವರ ಒಂದು ಆಶಯ. ಕಾರ್ಯಕ್ರಮದಲ್ಲಿ ಲೋಕೇಶ್ ಬೆಕ್ಕರಳೆ ಹಾಗೂ ಕೊತ್ತತ್ತಿ ರಾಜು, ಹಿರಿಯ ಪತ್ರಕರ್ತ ದಾಕೋಳಿ ಚಂದ್ರಶೇಖರ್, ಮಹೇಶ್ ಅರವೆ, ರೋಹಿತ್ ಅಗಸರಹಳ್ಳಿ, ರೇಣುಕಾರಾಧ್ಯ, ಡಾಕ್ಟರ್ ಪ್ರಭು ಬಿಸ್ಲೆಹಳ್ಳಿ, ಡಾಕ್ಟರ್ ದಿನೇಶ್, KS ಮೃತ್ಯುಂಜಯ, KP ಡಾಕ್ಟರ್ ಶಿವಣ್ಣ, ಡಾಕ್ಟರ್ ತ್ರಿವೇಣಿ, ಶೇಖರ್, MP ಡಾಕ್ಟರ್ ಗುರುಸ್ವಾಮಿ, ಅಹಮದ್ ಅಗರೆ, ರವಿಕುಮಾರ್ ವಾಸು, ಡಾಕ್ಟರ್ ನರಸಿಂಹಸ್ವಾಮಿ, DR ದೇವರಾಜು ಸೇರಿದಂತೆ ಅನೇಕರು ಸಂವಾದದಲ್ಲಿ ಪಾಲ್ಗೊಂಡಿದ್ದರು. ದುಡಿಯುವ ಮಹಿಳೆಯರ 9ನೇ ರಾಜ್ಯಮಟ್ಟದ ಸಮಾವೇಶದ ಅಂಗವಾಗಿ ಆಯೋಜಿಸಿದ್ದ ಮೆರವಣಿಗೆ ಮತ್ತು ಬಹಿರಂಗ ಸಭೆ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಕೆಲಸದ ಸ್ಥಳಗಳಲ್ಲಿದ್ದ ಮಹಿಳೆಯರಿಗೆ ಯಾವುದೇ ತಾರತಮ್ಯವಿಲ್ಲದೆ ಹೆರಿಗೆ ಭತ್ಯೆ ಜಾರಿ ಮಾಡಬೇಕು. ಗುತ್ತಿಗೆ, ಹೊರಗುತ್ತಿಗೆ, ಗೌರವಧನ, ಪ್ರೋತ್ಸಾಹಧನ, ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗೂ ಹೆರಿಗೆ ಸೌಲಭ್ಯ ನೀಡಬೇಕು. ಹೆರಿಗೆ ಸೌಲಭ್ಯ ನೀಡದ ಗುತ್ತಿಗೆದಾರರ ಲೈಸೆನ್ಸ್ ಅನ್ನು ರದ್ದುಗೊಳಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ನಿರ್ಧಾರ ಮಾಡಲಾಯಿತು. ಸಾರ್ವಜನಿಕ ಶೌಚಾಲಯಗಳಲ್ಲಿ ಪುರುಷರಿಗೆ ಉಚಿತ ಪ್ರವೇಶದ ಹಾಗೆ ಮಹಿಳೆಯರಿಗೂ ಉಚಿತ ಪ್ರವೇಶ ಕೊಡಬೇಕು ಮತ್ತು ಸ್ವಚ್ಛತೆಯನ್ನು ಖಾತ್ರಿಪಡಿಸಬೇಕು. ತಿಂಗಳಿಗೆ ಒಂದು ಮುಟ್ಟಿನ ರಜೆ ನೀಡಬೇಕು ಅಂತ ಆಗ್ರಹಿಸಲಾಯಿತು. ಯಾವುದೇ ತಾರತಮ್ಯವಿಲ್ಲದೆ ವರ್ಗಾವಣೆ ಮತ್ತು ಮುಂಬಡ್ತಿ ನೀಡಬೇಕು. ಕೇಂದ್ರ ಸರ್ಕಾರ ತಂದಿರುವ 4 ಸಮಿತಿಗಳನ್ನು ಕರ್ನಾಟಕ ಸರ್ಕಾರ ರದ್ದುಗೊಳಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಪ್ರೀತಿ ನುಡಿಸುತ್ತ ನಾಗ ಚೆಲ್ಲೋಣ.
ಜೀವಿತದ ಕರೀತದ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ BM ಕಾವಲು ಗ್ರಾಮಕ್ಕೆ ಸೇರಿದ ಹೌಸ್ ಕೀಪರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಪವಿತ್ರರವರ ಪತಿ ರಮೇಶ್ ಅವರು ಅನಾರೋಗ್ಯಕ್ಕೆ ತುತ್ತಾಗಿ 2 ಕಾಲುಗಳನ್ನು ಕಳೆದುಕೊಂಡಿದ್ದರು. ಆರ್ಥಿಕವಾಗಿ ಕಡುಬಡವರಾದ ಆಸಕ್ತ ಇವರಿಗೆ MR ಗ್ರೂಪ್ಸ್ ಕಂಪನಿ KSF CEO ಮತ್ತು ಶ್ರೀ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಅಧ್ಯಕ್ಷರಾದ ಮಹಾಲಿಂಗೇಗೌಡ ಮುದ್ದನಘಟ್ಟರವರು ಫೌಂಡೇಶನ್ ಸಾಮಾಜಿಕ ಸೇವಾ ಕಾರ್ಯದ ಸಮರ್ಪಿತ ಮನೋಭಾವದ ಅಂಗವಾಗಿ ಆಸಕ್ತರಿಗೆ ವೀಲ್ಚೇರ್ ನೀಡಿದರು. ಈ ಸಂದರ್ಭದಲ್ಲಿ ರಮೇಶ್ ಅವರ ಮಗ ಶ್ರೀನಿವಾಸ್ ಮಾತನಾಡಿ, ನಮ್ಮಂಥ ಆಸಕ್ತಕರಿಗೆ, ಬಡವರಿಗೆ, ಹಿಂದುಳಿದವರಿಗೆ ಧ್ವನಿಯಾಗಿ ಮಹಾಲಿಂಗೇಗೌಡರು ಫೌಂಡೇಶನ್ ಮುಖಾಂತರ ಉಚಿತವಾಗಿ ವೀಲ್ಚೇರ್ ನೀಡಿರುವುದು ತುಂಬ ಸಂತೋಷದ ವಿಚಾರ ಅಂತ ಹೇಳಿದರು. ತಂದೆಯವರಿಗೆ ಕಾಲಿಲ್ಲದವರಿಗೆ ಮಹಾಲಿಂಗೇಶ್ವರರು ಉಚಿತವಾಗಿ ವೀಲ್ ಚೇರನ್ನು ಕೊಟ್ಟಿದ್ದಾರೆ. MM ಫೌಂಡೇಶನ್ಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಫೌಂಡೇಶನ್ ಅಧ್ಯಕ್ಷರು ಮತ್ತು ಕಂಪನಿ CEO ಮಹಾಲಿಂಗೇಗೌಡ ಮುದ್ದನಘಟ್ಟ, ರಮೇಶ್ ರವರ ಧರ್ಮಪತ್ನಿ ಪವಿತ್ರ, ಕಂಪನಿ ಅಧಿಕಾರಿಗಳಾದ ಶಿವಕುಮಾರ್, ರವಿಶಂಕರ್, ಫೌಂಡೇಶನ್ ಟ್ರಸ್ಟಿಗಳಾದ ಪರಮೇಶ್ವರಪ್ಪ, ರಘುವೀರ್, ಮಹೇಶ್, ಗೌತಮ್ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯದ ಮಹಾವೀರ ವೃತ್ತದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ನಾಲ್ವಡಿ ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಗಣ್ಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಟ್ರಸ್ಟ್ನ ಅಧ್ಯಕ್ಷರಾದ ತಗಳಿ ವೆಂಕಟೇಶ್ ಮಾತನಾಡಿ, ಜೀವನಕ್ಕೆ ಆಸರೆಯಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಂದಿಗೂ ಜನರ ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿದ್ದಾರೆ ಅಂತ ಹೇಳಿದರು. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವರ್ಗಸ್ಥರಾದಂಥ ದಿವಸ 1940 ಆಗಸ್ಟ್ 3ನೇ ತಾರೀಕು ಅವರು ಸ್ವರ್ಗಸ್ಥರಾದರು. ಆ ಒಂದು ದಿನವನ್ನು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇವತ್ತು ನಾವು ನಮ್ಮ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ನಮ್ಮೆಲ್ಲ ಪದಾಧಿಕಾರಿಗಳು, ನಿರ್ದೇಶಕರು, ಸದಸ್ಯರು ಸೇರಿ ಹಲವಾರು ಕಡೆ ಇವತ್ತು 30 ಕಡೆ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾವೆ. 30 ಕಡೆ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕಾಲೇ ಮಹನೀಯರುಗಳು ಹೇಳಿದ್ರು ಅವರ ಬಗ್ಗೆ, ಪದೇ ಪದೇ ಅದನ್ನು ಹೇಳುವಂಥದ್ದೇನಿಲ್ಲ. ನಮಗೆ ಜನ್ಮ ಕೊಟ್ಟಂಥವ್ರು ತಂದೆ ತಾಯಿ ಆದರೆ ನಮಗೆ ಜೀವನವನ್ನು ಕೊಟ್ಟಂಥವ್ರು ನಾಲ್ವಡಿ ಕೃಷ್ಣ ಒಡೆಯರವರು. ಮನುಷ್ಯ ಏನಿಲ್ಲದವರು ಬದುಕ್ಬೋದು, ನೀರು ಅನ್ನ ಇಲ್ಲದವ್ರು ಬದುಕೋಕ್ಕಾಗೋದೇ ಇಲ್ಲ. ಬಹು ಮುಖ್ಯವಾಗಿ KRS ಅನ್ನು ಕಟ್ಟಬೇಕಾದ್ರೆ ಅವರ ಆಡಳಿತ ಅವಧಿಯಲ್ಲಿ ಹಣದ ಕೊರತೆ ಉಂಟಾದಾಗ ಅವ್ರ ತಾಯಿ, ಅವ್ರ ಮಡದಿ ಸೇರಿ ಅರಮನೆಯ ಒಡೆ ವಸ್ತ್ರಗಳನ್ನು ಮಾರಿ ಅಣೆಕಟ್ಟನ್ನು ಪೂರ್ಣಗೊಳಿಸುವಂತೇಳಿ ತಂದುಕೊಟ್ರು. ಅದನ್ನು ಮಾರಾದ್ರು ತಗೊಂಡೋಗಿ ಬಾಂಬೆನಲ್ಲಿ ಆ ಒಡೆ ವಸ್ತ್ರಗಳನ್ನು ಮಾರಾಟ ಮಾಡಿ ಹಣ ತಂದು ನಮ್ಮ KRS ಕಟ್ಟಿಕೊಟ್ಟು ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಏನು ಬೆಂಗಾಡಾಗಿತ್ತು, ಬರಡುಭೂಮಿ ಆಗಿತ್ತು. ನಂಜಮ್ಮ ಮೋಟೇಗೌಡ ಚಾರಿಟೇಬಲ್ ಟ್ರಸ್ಟ್ನ KT ಹನುಮಂತ ಮಾತನಾಡಿ, ಪ್ರಸ್ತುತದಲ್ಲಿ ನಾಲ್ವಡಿ ಅವರನ್ನು ಮರೆಯುತ್ತಿರುವ ಸನ್ನಿವೇಶ ಎದುರಾಗಿರುವುದು ವಿಷಾದನೀಯ ಅಂತ ಹೇಳಿದರು. ಸಮಾರಂಭದಲ್ಲಿ ಮುಖಂಡರಾದ ಬೋರ್ವೆಲ್ ನಾರಾಯಣ್, ಅಪ್ಪಾಜಪ್ಪ, ಸಾತ್ನೂರ್ ಜಯರಾಮ್, ಚಂದಗಲು ಲೋಕೇಶ್, ಬೇಲೂರು ಸೋಮಶೇಖರ್, ಶಕುಂತಲ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸಮಾಜ ಸೇವಕ ಹಾಗೂ ಉದ್ಯಮಿ ಜಫರ್ಲಾ ಖಾನ್ ಅವರ ಹುಟ್ಟುಹಬ್ಬವನ್ನು ಮಂಡ್ಯ ನಗರದ ಸ್ವರ್ಣಸಂದ್ರದ ಪ್ರೇರಣಾ ಅಂಧ ಮತ್ತು ವಿಶೇಷ ಚೇತನರ ವಸತಿ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಿತೈಷಿ ಬಳಗದ ಅಧ್ಯಕ್ಷ KN ನವೀನ್ ನೇತೃತ್ವದಲ್ಲಿ ವಸತಿ ಶಾಲೆಯ 100 ಮಕ್ಕಳಿಗೆ ವಿಶೇಷ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ವಿಶೇಷ ಚೇತನ ಮಕ್ಕಳು ಜಫರ್ಲಾ ಖಾನ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿತೈಷಿ ಬಳಗದ ಅಧ್ಯಕ್ಷರಾದ KN ನವೀನ್ ಕುಮಾರ್, ಸಮಾಜ ಸೇವಕ ಜಫರ್ಲಾ ಖಾನ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪ್ರೇರಣಾ ವಸತಿ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳೊಂದಿಗೆ ಆಯೋಜಿಸಿದ್ದೇವೆ. ಈ ಎಲ್ಲ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆ ಮಾಡಿ ಶಾಲಾ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ಅಂತ ಹೇಳಿದರು. ಮೊಹಮ್ಮದ್ ಜಫರ್ಲಾ ಖಾನ್ ರವರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಪ್ರೇರಣಾ ಅಂಧ ಮತ್ತು ಅಂಗವಿಕಲರ ಶಾಲೆಯಲ್ಲಿ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿ 100 ಮಕ್ಕಳುಗಳು, ಅಂಧ ಮಕ್ಕಳಿದ್ದಾರೆ, ಅಂಗವಿಕಲ ಮಕ್ಕಳಿದ್ದಾರೆ. ಅವರು ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜಫರ್ಲಾ ಖಾನ್ ಹಿತೈಷಿ ಬಳಗದಿಂದ ಇವತ್ತು ನಾವು ಊಟದ ತಿಂಡಿ ವ್ಯವಸ್ಥೆ ಮಾಡಿದ್ವಿ. ಜಫರ್ಲಾ ಖಾನ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ಸಾಮಾನ್ಯ ಕುಟುಂಬದಿಂದ ಜನಿಸಿದವರು. ಇವತ್ತು ಅಗರ್ಭ ಶ್ರೀಮಂತರಾಗಿದ್ದಾರೆ. ಹಾಗಿದ್ರೂ ಕೂಡ ಅವರು ತಮ್ಮ ಊರು ಮತ್ತು ಕರ್ನಾಟಕವನ್ನು ಮರೀಲಿಲ್ಲ. ಅವರು ಕಳೆದ 30 ವರ್ಷದಿಂದ ಸಮಾಜ ಸೇವೆ ಮಾಡಿಕೊಂಡು ಬರ್ತಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಯಾರ ಆರೋಗ್ಯ ತಪ್ಪಿದಂತಹ ಸಂದರ್ಭ ಇರ್ಬೋದು. ಅದರ ಜೊತೆಗೆ ಕರೋನಾ ಸಂದರ್ಭದಲ್ಲಿ 15,000 ಕುಟುಂಬಗಳಿಗೆ ಫುಡ್ ಕಿಟ್ ವಿತರಣೆ ಮಾಡಿದ್ರು. ಅದರ ಜೊತೆಗೆ ಏನು ಔಷಧಿಗಳನ್ನ ಯಾರು ಹುಷಾರು ತಪ್ಪಿರ್ತಾರೆ ಅವರಿಗೆಲ್ಲ ಔಷಧಿ ವ್ಯವಸ್ಥೆನ ಕೂಡ ಮಾಡಿದ್ರು. ನಾವು ಇತ್ತೀಚೆಗೆ ಗಮನಿಸ್ತೀವಿ, ಯಾರೋ ಒಂದು ಉನ್ನತ ಮಟ್ಟಕ್ಕೆ ಹೋದರೆ ತಮ್ಮ ಊರು ಮತ್ತು ಸಮಾಜವನ್ನು ಮರೆಯೋದನ್ನ ಕಾಣ್ತೀವಿ. ಆದರೆ ಇವರು ಊರನ್ನೂ ಕೂಡ ಮರೆಯಲಿಲ್ಲ, ಜೊತೆಗೆ ಸಮಾಜ ಸೇವೆನೂ ಕೂಡ ಬಿಡಲಿಲ್ಲ. ನಾವು ಸಾಮಾನ್ಯ ಗಮನಿಸ್ತೀವಲ್ಲ, ಆಗ ನೋಡಿದಾಗ ಇವರು ವಿಶೇಷವಾಗಿ
ಜಫುಲ್ಲಾ ಖಾನ್ರವರು ಕೂರಿಸ್ಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ಭಾಳ ಸಂತೋಷ ತಂದಿದೆ ನಮಗೆಲ್ಲರೂ. ಈ ಸಂದರ್ಭದಲ್ಲಿ ಪ್ರೇರಣಾ ವಸತಿ ಶಾಲೆಯ ಮುಖ್ಯಸ್ಥರಾದ ರವಿಕುಮಾರ್, ಹಿತೇಶಿ ಬಳಗದ ನಂಜುಂಡಸ್ವಾಮಿ, ವೆಂಕಟೇಶ್, ಜಿಟಿ ಪ್ರವೀಣ್ ಕುಮಾರ್, ಅಜಯ್ ಕುಮಾರ್ ಹಾಜರಿದ್ದರು. ಭಾರತೀಯರಿಗೆ ಗುಣಮಟ್ಟದ ಆರೋಗ್ಯ ಮತ್ತು ಶಿಕ್ಷಣ ಉಚಿತವಾಗಿ ಲಭ್ಯವಾಗಬೇಕು ಅಂತ ಜಿಲ್ಲಾ ಬಿಜೆಪಿ ಮುಖಂಡ HR ಅರವಿಂದ್ ತಿಳಿಸಿದರು. ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜಿನ ಸಭಾಂಗಣದಲ್ಲಿ ಬದುಕು ಬೆಳಕು ಸೇವಾ ಸಮಿತಿ, ಮಂಡ್ಯ ಅಮೃತ ಅಲಯನ್ಸ್ ಸಂಸ್ಥೆ ಆಯೋಜಿಸಿದ್ದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಆರೋಗ್ಯ ಅರಿವು ಪ್ರಬಂಧ ಸ್ಪರ್ಧೆ ಮತ್ತು ವೈದ್ಯರಿಗೆ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ದಿನಗಳಲ್ಲಾದರೂ ಭಾರತ ದೇಶ ಜನತೆಗೆ ಉಚಿತವಾಗಿ ಗುಣಮಟ್ಟ ಆರೋಗ್ಯ ಮತ್ತು ಶಿಕ್ಷಣ ಲಭಿಸಬೇಕಾಗಿದೆ. ಸರ್ಕಾರಗಳು ಈ ನಿಟ್ಟಿನಲ್ಲಿ ಚಿಂತನೆ ನಡೆಸುವುದು ಒಳ್ಳೆಯದು ಅಂತ ಸಲಹೆ ನೀಡಿದರು. ನಾವು ಇವತ್ತು 51 ವರ್ಷ ಅಂದರೆ 30 ವರ್ಷ ಸುದೀರ್ಘವಾದ ಅನುಭವ, ನಿಮಗಿಂತ ಹೆಚ್ಚು ಅನುಭವ 30 ವರ್ಷ ಏನಿದೆ, ಆ ಅನುಭವ ತೆಗೆದುಕೊಂಡ್ರೆ ನಿಮಗೊಂದು ಪಾಠ ಆಗುತ್ತೆ. ಸತ್ಯ ಅಲ್ವಾ? ಅನುಭವನೇ ನಿಮಗೆ ದೊಡ್ಡ ಪಾಠ. ಈಗ ನಾನು ಒಂದು ಬೇಕರಿ ನಡೆಸ್ತಾ ಇದ್ದೀನಿ. ಇವತ್ತಿಂದಲ್ಲ, ಅದು 25 ಇಯರ್ಸಿಂದ ಸ್ಟ್ರಗಲ್ ಮಾಡಿ ಶ್ರಮ ಪಟ್ಟಿ ಮೇಲೆ ಬಂದಿರೋದು. ಏನೋ ಫಿಲಮಲ್ಲಿ ತೋರಿಸ್ದಂಗೆ ಒಂದು ಸೆಕೆಂಡ್ಗೆ ಏನು ಆಲ್ ಆಫ್ ಸಡನ್ ಏನೂ ಆಗಲ್ಲ. ಸಾಧ್ಯನೇ ಇಲ್ಲ. ಆಲ್ ಆಫ್ ಸಡನ್ ಏನಾದ್ರು ಆಗ್ತದಾ? ಏನೂ ಸಾಧ್ಯ ಇಲ್ಲ ಆಗಲಿಕ್ಕೆ. ಅವತ್ತು ಪಟ್ಟ ಪರಿಶ್ರಮ. ಇವತ್ತು ಗೂಗಲ್ ಸರ್ಫಲ್ಲಿ ಹೋಗಿ ಹುಡುಕಿದ್ರೆ ಬೆಸ್ಟ್ ಬೇಕರಿ ಇನ್ ಮಂಡ್ಯ ಅಂತ ಹೊಡೆದ್ರೆ ವಿ ಆರ್ ಗೆಟಿಂಗ್ ಇನ್ ದ ನಂಬರ್ 1 ಪೊಸಿಷನ್. ಬಿಕಾಸ್ ನಿಮ್ಮಂಥ ಕಸ್ಟಮರ್ ದೇವರು ಕೊಟ್ಟಿದ್ದ, ನಿಮ್ಮಂಥ ಕಸ್ಟಮರ್ ದೇವರು ಕೊಟ್ಟಿದ್ದಂಥ ಕಾಣಿಕೆ ಅದು. ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ, ನಮ್ಮ ಅನುಭವ ಇದೆಯಲ್ಲ, 30-35 ವರ್ಷದ ಅನುಭವ. ದೊಡ್ಡವರು ಏನಾದ್ರು ಹೇಳಿದಾಗ ತೆಗೆದುಕೊಳ್ಳಿ, ಮಂಡ್ಯ ಒಳಗೆ ಏನೋ ಇರುತ್ತೆ, ಖಾಲಿ ಮಾಡಿ ಬಿಸಾಕಿ ಹೊಸಾದ್ರು ಲೋಡ್ ಮಾಡಿ, ಭವಿಷ್ಯ ಉಜ್ವಲವಾಗ್ತದೆ. ಸುಮ್ಮನೆ ಏನೋ ಯಾವನು ಎತ್ತರಕ್ಕೆ ಹೋಗ್ಬಿಡಲ್ಲ. ಈ ಪ್ರಿನ್ಸಿಪಲ್ ಏನು ಹುಡುಗಾಟನ 60 ವರ್ಷದ ಗಡಿಗೆ ಬಂದು ನಿಂತಿದ್ದಾರೆ, ಅವ್ರು ಏನೋ ಹೇಳಿದಾಗ ಏನೋ ಹೇಳ್ತಾರೆ, ತೆಗೆದುಕೊಂಡಾಗ ನಮ್ಮ ಭವಿಷ್ಯಕ್ಕೆ ಏನೋ ಒಂದು ಲೈನು ಸೆಂಟೆನ್ಸು ಅವಶ್ಯಕವಾಗಿ ಅನುಕೂಲಕ್ಕೆ ಬೇಕಾಗ್ತದೆ. ಮಂಡ್ಯ ಅಮೃತ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ಲೋಕೇಶ್ ಮಾತನಾಡಿ, ಗ್ರಾಮೀಣ ಭಾಗದ ಕಾಲೇಜಿನ ವಿದ್ಯಾರ್ಥಿನಿಯರು ಉತ್ತಮ ಪ್ರಬಂಧ ಬರೆದಿದ್ದಾರೆ. 20 ಮಂದಿ ಸ್ಪರ್ಧೆಯಲ್ಲಿ ಉತ್ತಮ ಲೇಖನಗಳನ್ನು ನೀಡಿದ್ದಾರೆ. ಆರೋಗ್ಯ ಅರಿವು, ಕಾನೂನಿನ ಅರಿವು ಅತ್ಯವಶ್ಯಕ ಅಂತ ಹೇಳಿದರು. ವೈದ್ಯರ ದಿನಾಚರಣೆ ಆಚರಿಸಬೇಕು ಅಂತೇಳಿ ಆರೋಗ್ಯ ಅರಿವು ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ಮತ್ತು ವೈದ್ಯರಿಗೆ ಅಭಿನಂದನಾ ಸಮಾರಂಭವನ್ನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತೇಳಿ ಆತ್ಮೀಯ ಮಿತ್ರರಾದಂಥ HR ಅರವಿಂದ್ ಅವರು, ಅಧ್ಯಕ್ಷರು ಬದುಕು ಬೆಳಕು ಸೇವಾ ಸಮಿತಿಯವರು ಕೇಳ್ಕೊಂಡಾಗ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಅವರು ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಮಿಮ್ಸ್ ವೈದ್ಯರಾದ ಡಾಕ್ಟರ್ ಸುದರ್ಶನ್ ಅವರನ್ನು ಗಣ್ಯರು ಅಭಿನಂದಿಸಿದರು. ಜೊತೆಗೆ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಿದಂಬರ್, ಗುರುರಾಜ್ ಪ್ರಭು, ಪ್ರಸನ್ನ ಕುಮಾರ್, ನವೀನ್, ಲೋಕೇಶ್, ಮಂಜುನಾಥ್, ರವಿಕಿರಣ್ ಸೇರಿದಂತೆ ಇನ್ನಿತರರಿದ್ದರು. ನರೇಗಾ ಯೋಜನೆಯಡಿ ಕೆಲಸ ನಿರ್ವಹಿಸಿದ ಟ್ರ್ಯಾಕ್ಟರ್ಗಳಿಗೆ 3 ವರ್ಷದಿಂದ ಬಾಡಿಗೆ ಹಣ ನೀಡದಿರುವ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಪ್ರಾಂತ ರೈತ ಸಂಘ ಹಾಗೂ ಜನವಾದಿ ಮಹಿಳಾ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪುರಸಭೆ ಮುಂಭಾಗದಿಂದ ಟ್ರ್ಯಾಕ್ಟರ್ಗಳ ಸಮೇತ ಮೆರವಣಿಗೆ ಹೊರಟ ಸಂಘಟನೆಗಳ ಮುಖಂಡರು ದಾರಿಯುದ್ದಕ್ಕೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ನಂತರ ತಾಲೂಕು ಪಂಚಾಯಿತಿ ಕಚೇರಿ ತಲುಪಿದ ಪ್ರತಿಭಟನಾಕಾರರು ಕಚೇರಿ ಮುಂದೆ ಘೋಷಣೆ ಕೂಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಾಡಿಗೆ ಪಡೆದಂತ ಟ್ರ್ಯಾಕ್ಟರ್ಗಳಿಗೆ ಬಾಡಿಗೆ ನೀಡದಿರತಕ್ಕಂತ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಜವಾಬ್ದಾರಿ ಅಧಿಕಾರಿಗಳು ತೊಲಗಲೇಬೇಕು. ಬೇಜವಾಬ್ದಾರಿ ಅಧಿಕಾರಿಗಳು ತೊಲಗಲೇಬೇಕು. ನೆಲಮಾಕನಹಳ್ಳಿ ಗ್ರಾಮ ಪಂಚಾಯತಿ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂತ ರೈತ ಸಂಘದ ಭರತರಾಜು, ತಾಲೂಕಿನ ನೆಲಮಾಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯ ಕಾಮಗಾರಿ ವೇಳೆ ಮಣ್ಣು ಸಾಗಾಣಿಕೆಗೆ ಟ್ರ್ಯಾಕ್ಟರ್ಗಳನ್ನು ಬಾಡಿಗೆಗೆ ಪಡೆದಿದ್ದು ಕೆಲಸ ನಿರ್ವಹಿಸಿ 3 ವರ್ಷ ಕಳೆದಿದ್ದರೂ ಕೂಡ ಇನ್ನೂ ಸಹ ಟ್ರ್ಯಾಕ್ಟರ್ಗಳ ಮಾಲೀಕರಿಗೆ ಹಣ ಪಾವತಿಸಿಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದರು. ದೊಡ್ಡ ಮಟ್ಟದ ಗುತ್ತಿಗೆದಾರಗಳಿಲ್ಲ, ಕೆಲಸನೇ ಮಾಡದೇನೆ ಬಿಲ್ ತಗೊಳ್ತಕ್ಕಂಥ ದೊಡ್ಡ ಪ್ರಮಾಣದ ಗುತ್ತಿಗೆದಾರಗಳಿಗೆ ಇವರು ಯಾವುದೇ ರೀತಿಯಾದಂತಹ ಪರೀಕ್ಷೆಯನ್ನು ತನಿಖೆಯನ್ನು ಮಾಡೋದಿಲ್ಲ, ಪರಿಶೀಲನೆಯನ್ನು ಮಾಡೋದಿಲ್ಲ. ಅವ್ರಿಗೆ ದೊಡ್ಡ ಪ್ರಮಾಣದಲ್ಲಿ 50 ಕೋಟಿ 100 ಕೋಟಿ ಈ ರೀತಿಯಲ್ಲಿ ಹಣವನ್ನು ತಕ್ಷಣದಲ್ಲೇ ಮಂಜೂರು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಆದರೆ ಪಾಪ ರೈತರ ಅವ್ರಿಗೆ ಟ್ರ್ಯಾಕ್ಟರ್ ಬಾಡಿಗೆಯನ್ನು ಕೊಡಲಿಕ್ಕೆ 3 ವರ್ಷ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತಿನ ಈ ರಾಜಕೀಯ ಪ್ರಭುತ್ವ ಮತ್ತು ಕಾರ್ಯಾಂಗದ ಪ್ರಭುತ್ವ ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಯೋಚನೆ ಮಾಡಬೇಕು. ನಂತರ ತಾಲೂಕ್ ಪಂಚಾಯಿತಿ ಯುವ ಅವರಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು. ನೇತೃತ್ವವನ್ನು ಸುಶೀಲಾ, ಜಯಶೀಲ, ಪದ್ಮಮ್ಮ, ರತ್ನಮ್ಮ, ಉಮೇಶ್, ಕೆಂಪೇಗೌಡ, ಶಿವಲಿಂಗೇಗೌಡ ಸೇರಿದಂತೆ ಅನೇಕರು ವಹಿಸಿದರು. ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕಾಫ್ ಬಯಲಾದ ಕಾನೂನಿಗೆ ವಿರುದ್ಧವಾಗಿ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವ
ಹಜರತ್ ಟಿಪ್ಪು ಸುಲ್ತಾನ್ ಸಯೀದ್ ವಫ್ ಎಸ್ಟೇಟ್ ಸಮಿತಿಗೆ 13 ವರ್ಷಗಳಿಂದ ಇರ್ಫಾನ್ ಅಹಮದ್ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಅಂತ RTI ಕಾರ್ಯಕರ್ತ ಮಹಮ್ಮದ್ ಅಲಿಮುಲ್ಲಾ ಆರೋಪ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರ್ಫಾನ್ ಮಹಮ್ಮದ್ ಸರ್ದಾರ್ ಸಂಸ್ಥೆ ಅಧ್ಯಕ್ಷ ಸ್ಥಾನದಲ್ಲಿರುವುದು ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಬೈಕಾಫ್ ಬಾರಾದ ಕಾನೂನಿಗೆ ವಿರುದ್ಧವಾಗಿದೆ ಅಂತ ಹೇಳಿದರು. ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕಾಫ್ ಬೈಲಾದ ಪ್ರಕಾರ ಯಾವುದೇ ವ್ಯಕ್ತಿ ಸದರಿ ಸಂಸ್ಥೆಗೆ ಅಧ್ಯಕ್ಷನಾಗಬೇಕಾದ್ರೆ ಸರ್ಕಾರದ ಆರೋಗ್ಯ ಅಥವಾ ಶಿಕ್ಷಕ ಇಲಾಖೆ ನಿವೃತ್ತಿ ಅಧಿಕಾರಿಗಿರಬೇಕು. ಈತ ಸಂಸ್ಥೆಯ ಸಾಮಾನ್ಯ ಸದಸ್ಯನಾಗಿದ್ದು ಅಧ್ಯಕ್ಷನಾಗಲು ಸಾಧ್ಯವಿಲ್ಲ. ಕಾನೂನಿನಂತೆ ಅಧ್ಯಕ್ಷರಾಗಿ ಆಯ್ಕೆಯಾದವರು 3 ವರ್ಷಗಳ 2 ಅವಧಿಗಿಂತ ಹೆಚ್ಚು ಅಧಿಕಾರದಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಅವರು ಹೇಳಿದರು. ಮೈಸೂರಿಗೆ ಸಂಬಂಧಪಟ್ಟಿದ್ದು ವಕ್ಫ್ ಬೋರ್ಡ್ಗೆ ಅಂತ ಅಲ್ಲಿ ನೋಡ್ತಾ ಇರೋ ಟೈಮ್ನಲ್ಲಿನೇ ಅದೇ ಟೈಮ್ನಲ್ಲಿ ಇಲ್ಲಿ ನನಗೆ ಶ್ರೀರಂಗಪಟ್ಟಣದಲ್ಲಿನೂ ಹಿಂಗೆ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ನಡೀತೈತೆ. ಮಂಡ್ಯಕ್ಕೆ ಸೇರಿದ್ದು ಶ್ರೀರಂಗಪಟ್ಟಣ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ಗೂ ನಡೀತೈತೆ ಅಂತ ಗೊತ್ತಾಗ್ತದೆ. ಅಲ್ಲಿಂದ ಅದನ್ನ ನಾನು ನೋಡೋಕೆ ಚಾಲೂ ಮಾಡ್ತೀನಿ. ದೊಡ್ಡ ಮಟ್ಟಕ್ಕೆ ಇದೆ, ಏನೇನೋ ಇದೆ. ಮಿಸ್ಯೂಸ್ ಆಫ್ ಫಂಡ್ಸ್ ಇದೆ, ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ಸ್ ಇದೆ, ಮ್ಯಾನಿಪುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಇದೆ, ಲ್ಯಾಂಡ್ ರೆಕಾರ್ಡ್ಸ್ ಇದೆ, ಏನೇನೋ ಇದೆ, ಡಿಸ್ಕ್ರಿಮಿನೆನ್ಸಿ ಆಫ್ ಲ್ಯಾಂಡ್ ರೆಕಾರ್ಡ್ಸು ಇದೆ, ಸಮಥಿಂಗ್ ಇದೆ. ಇವಾಗ ಲಾಸ್ಟ್ನಲ್ಲಿ ಒಂದು 4-5 ತಿಂಗಳಿನಲ್ಲಿ ನನಗೆ ಗೊತ್ತಾಗ್ತದೆ ಅಲ್ಲಿ ಒಂದು ಬೈಲಾಸ್ ಇರ್ತದೆ ಅಂತ. ಕಮಿಟಿ ಫಾರ್ಮೇಷನ್ಗೆ ಬೈಲಾಸ್ ಇರ್ತದೆ. ಕಮಿಟಿ ಫಾರ್ಮೇಷನ್ಗೆ ಹಜರತ್ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಗೆ ಸೇರಿದ ಒಂದು ಬೈಲಾಸ್ ಇರ್ತದೆ. ಆ ಬೈಲಾಸ್ ನೋಡೋಕ್ಕೆ ಹೋಗಿದ್ರೆ ಆ ಬೈಲಾಸ್ನಲ್ಲಿ ಏನಿರ್ತದೆ ಅಂದರೆ, ಯಾರನ ಅಲ್ಲವರು 11, 13, 15 ಜನ ಮೆಂಬರ್ಸ್ ಏನೋ ಸೆಲೆಕ್ಟ್ ಆಗಬೇಕು ಪ್ರತಿ 3 ವರ್ಷಕ್ಕೆ ಕಾನೂನು ಪ್ರಕಾರ, ಬೈಲಾಸ್ ಪ್ರಕಾರ. ಅದರಲ್ಲಿ ಒಂದು ಕಾನೂನು ಇರ್ತದೆ, ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ ಸಬ್ ಕ್ಲಾಸ್ 6ನಲ್ಲಿ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ಬಿ ದಿ ಎಕ್ಸ್ ಅಫಿಷಿಯೋ ಸೆಕ್ರೆಟರಿ ಆಫ್ ದಿ ಕಮಿಟಿ ಅಂತ ಇರ್ತದೆ. ಅಲ್ಲಿಗೆ ಎಕ್ಸ್ ಅಫಿಷಿಯೋ ಅಂದರೆ ಯಾರು ಸರ್? ಹೂ ಶಾಲ್ ಬಿ ದಿ ಎಕ್ಸ್ ಅಫಿಷಿಯೋ? ಈ ಎಕ್ಸ್ ಅಫಿಷಿಯೋ ಪೋಸ್ಟ್ಗೆ ಇವರು ಉಲ್ಲಂಘನೆ ಮಾಡ್ಕೊಂಡು ಸುಮಾರು ನಮ್ಮ ಇವಾಗ ಸದ್ಯಕ್ಕೆ ಇರೋರು ಸೆಕ್ರೆಟ್ರಿ ಸುಮಾರು 2013-2012 ಅಂದರೆ ಒಂದು 13-15 ವರ್ಷ ಗಂಟ ಇವಾಗ ಇವರು ಕೂತವ್ರೆ. ಈ ಕಂಡೀಷನ್ ಏನೋ ಜನಕ್ಕೆ ಐ ಆಮ್ ದಿ ಓನ್ಲಿ ಫಸ್ಟ್ ಪರ್ಸನ್ ಫ್ರಮ್ 4-5 ಮಂತ್ಸ್ ಇದು ನಾನು ರಿಸೀವ್ ಮಾಡಿರೋದು. ಇವಾಗ ಗಂಟ ಇದು ಜನಕ್ಕೆ ತೋರಿಸ್ಲಿಲ್ಲ ಇವರು. ಇವರಿಲ್ಲ, ಇಲ್ಲ, ಕಾಮನ್ ಮ್ಯಾನ್ನು ಮೆಂಬರ್ ಇದ್ದಾನೆ. ಅದೇ ಇದು ಈ ಪೋಸ್ಟನ್ನು ಉಲ್ಲಂಘನೆ ಮಾಡ್ಕೊಂಡು ಇವರು 15 ವರ್ಷದಿಂದ ಕೂತಿರೋದು ಅಂತ ಹೇಳ್ತಿರೋದು ನಾನು. ನನ್ನ ಮೇನ್ ಕನ್ಸರ್ನು. ಗೋಷ್ಠಿಯಲ್ಲಿ ಮೊಹಮ್ಮದ್ದೀನ್, ಅಲಿ ಖಾನ್, ಲತೀಫ್ ಖಾನ್, ಮೊಹಮ್ಮದ್ ಮಹೀನ್ ಇದ್ದರು. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಸದಸ್ಯತ್ವ ನೋಂದಣಿಯನ್ನು ಆಗಸ್ಟ್ 4 ಸೋಮವಾರದಿಂದ ಆರಂಭಿಸಿದ್ದು, ಜಿಲ್ಲೆಯ ಕುರುಬ ಸಮಾಜದ ಬಂಧುಗಳು ಸದಸ್ಯತ್ವವನ್ನು ನೋಂದಾಯಿಸಿಕೊಳ್ಳಬೇಕು ಅಂತ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 4 ವರ್ಷಗಳಿಂದ ಸಂಘದ ಸದಸ್ಯರ ನೋಂದಣಿ ಮಾಡದೇ ಇದ್ದು ನೋಂದಣಿ ಮಾಡಿಸಿಕೊಂಡು ಸಂಘದ ಅಭಿವೃದ್ಧಿ ಸಹಕಾರ ನೀಡಬೇಕು ಅಂತ ಹೇಳಿದರು. ಸದಸ್ಯ ನೋಂದಣಿಗೆ 20 ರೂಪಾಯಿ ಪಾವತಿಸಿ ಅರ್ಜಿ ಪಡೆದು 500 ರೂಪಾಯಿಗಳ ಸದಸ್ಯತ್ವ ಶುಲ್ಕದ ಜೊತೆಗೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್, ಜಾತಿ ದೃಢೀಕರಣ ಪತ್ರ 2 ಭಾವಚಿತ್ರದೊಂದಿಗೆ ಸಂಘದ ಕಚೇರಿಗೆ ಖುದ್ದು ಹಾಜರಾಗಿ ನೋಂದಾಯಿಸಿಕೊಳ್ಳಬೇಕು ಅಂತ ಹೇಳಿದರು. ಜಿಲ್ಲೆಯ ಎಲ್ಲ ಸಮಾಜದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಸಂಘದ ಆವರಣದಲ್ಲಿ ನೂತನವಾಗಿ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣ ಆರಂಭಿಸಿದ್ದು, ಎಲ್ಲ ಸಮಾಜದ ಬಂಧುಗಳು ಧನ ಸಹಾಯ ಮಾಡುವಂತೆ ಮನವಿ ಮಾಡಿದರು. ಸುಮಾರು 4 ವರ್ಷಗಳಿಂದ ನಾವು ನಮ್ಮ ಸಂಘದ ಸದಸ್ಯತ್ವ ನೋಂದಣಿ ಮಾಡಿರಲಿಲ್ಲ. ಹಾಗಾಗಿ ಇವತ್ತಿನಿಂದ ಸಂಘದ ನೋಂದಣಿ ಸದಸ್ಯತ್ವ ನೋಂದಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಏನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಡೀ ಜಿಲ್ಲೆಯ 7 ತಾಲೂಕಿನ ಸಮಾಜದ ಬಂಧುಗಳು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಸದಸ್ಯತ್ವವನ್ನು ಪಡೆಯಬಹುದು. ಸದಸ್ಯತ್ವವನ್ನು ಪಡೆಯಲು ಕೆಲವು ನಿಬಂಧನೆಗಳು ಇರ್ತದೆ. ಅದರಲ್ಲಿ ಅರ್ಜಿಯ ಶುಲ್ಕ 20 ರೂಪಾಯಿ ಮತ್ತು ಸದಸ್ಯತ್ವದ ನೋಂದಣಿಗೆ 500 ರೂಗಳನ್ನು ಪಾವತಿಸಬೇಕಾಗ್ತದೆ. ಇದರ ಜೊತೆಗೆ ಅವರು ಕಡ್ಡಾಯವಾಗಿ ಆಧಾರ್ ಕಾರ್ಡು ಅಥವಾ ಐ ಡಿ ವೋಟರ್ ಐ ಡಿ ಕೊಡಬೇಕಾಗ್ತದೆ. ಮತ್ತು ಜಾತಿ ದೃಢೀಕರಣ ಪತ್ರ ಕೊಡಬೇಕಾಗುತ್ತೆ. 2 ಭಾವಚಿತ್ರಗಳನ್ನು ಅದರ ಜೊತೆ ಕೊಟ್ಟು ಮಂಡ್ಯ ಜಿಲ್ಲೆಯ ಕುರುಬ ಸಂಘದ ಕಚೇರಿಯಲ್ಲಿ ಬಂದು ಅವರು ಸದಸ್ಯತ್ವವನ್ನು ಪಡಿಬೋದು. ಇದ್ರ ಜೊತೆಗೆ ಏನಾದರೂ ಒಂದು ವೇಳೆ ತಾಲೂಕಿನಲ್ಲೇ ಅವರು ಅಲ್ಲಲ್ಲೇ ಮಾಡಿಸ್ಕೋಬೇಕು ಅಂದರೆ ನಮ್ಮ ನಿರ್ದೇಶಕರು
ಎಲ್ಲ ತಾಲೂಕುಗಳಲ್ಲಿದ್ದಾರೆ. ಅವ್ರ ಹತ್ರ ಹೋಗಿ ಅವರು ಅರ್ಜಿಯನ್ನು ಪಡೆದು ಅವರು ಸದಸ್ಯತ್ವವನ್ನು ಪಡಿಬೋದು. ಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ, ಖಜಾಂಚಿ ರಾಜು, ನಿರ್ದೇಶಕ ಮಹೇಶ್ ಇದ್ದರು. ಪಾಂಡುಪುರ ಪಟ್ಟಣದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಶಿಕ್ಷಕ ಹಾಗೂ ಶಿಕ್ಷಕಿಯರಿಗೆ ಯೋಗ ಪ್ರೇರಕರ ತರಬೇತಿ ಕಾರ್ಯಕ್ರಮ ನಡೆಯಿತು. ಪಾಂಡುಪುರ ತಾಲೂಕಿನ ಶಿಕ್ಷಕರ ಭವನದಲ್ಲಿ ಯೋಗ ಕಾರ್ಯಕ್ರಮವನ್ನು ವಿಜ್ಞಾನಪೂರ್ವಕ ಹಾಗೂ ಸಾಮಾಜಿಕ ನಿಟ್ಟಿನಲ್ಲಿ ನೆರವೇರಿಸಲಾಯಿತು. ಖ್ಯಾತ ನೇತೃತಜ್ಞರು, ಸಾಹಿತಿಗಳು, ಸಮಾಜ ಸೇವಕರಾದ ಡಾಕ್ಟರ್ HR ಮಣಿಕರ್ಣಿಕ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಆಗಸ್ಟ್ 2 ಶನಿವಾರ ಶಾಲೆಯ ಅವಧಿಯ ನಂತರ ಕಾರ್ಯಾಗಾರ ಆರಂಭವಾಯಿತು. ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಯೋಗಪಟುಗಳು ಭಾಗವಹಿಸಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶಿಕ್ಷಕರಿಗೆ ಸರಳ ವಿಧಾನಗಳಲ್ಲಿ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ಕಲಿಸುವ ತಂತ್ರಗಳನ್ನು ಕುರಿತು ಪ್ರಾತ್ಯಕ್ಷಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶಿಕ್ಷಕರ ಸಂಘದ ಪದಾಧಿಕಾರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಅಷ್ಟಾಂಗಾಸನ, ಸರಳ ಭುಜಂಗಾಸನ, ಶಶಾಂಕಾಸನ, ಈ ವೇಳೆ ಮಾತನಾಡಿದ ಧನಂಜಯ ಅವರು, ಶಿಕ್ಷಕರು ತಮ್ಮದೇ ಶಾಲೆಯ ಮಟ್ಟದಲ್ಲಿ ಯೋಗ ಗುರುಗಳಾಗಿ ಮಕ್ಕಳಿಗೆ ಆರೋಗ್ಯಪೂರ್ಣ ಹವ್ಯಾಸಗಳನ್ನು ಕಲಿಸಬೇಕು ಅಂತ ಹೇಳಿದರು. ಭಂಗಿಗಳಿಂದ ನಮಗೆ ಉಪಯೋಗ ಆಗುವಂಥದ್ದು ಅನಾನುಕೂಲ ಆಗುವಂಥದ್ದೇ ಜಾಸ್ತಿ. ಯೋಗದ ಸಾಮಾನ್ಯ ನಿಯಮ ಏನಾಗ್ತದೆ ಅಂತಂದರೆ ಖಾಲಿ ಹೊಟ್ಟಿನಲ್ಲಿ ಯೋಗ ಮಾಡಬೇಕು, ಯೋಗಾಭ್ಯಾಸ ಮಾಡಬೇಕು. ಬೆಳಗಿನ ಜಾವ ಅಥವಾ ಸಂಜೆಯ ಸಮಯ. ಬೆಳಗಿನ ಹೊಸದಾಗಿ ಅಭ್ಯಾಸ ಮಾಡುವಂಥವರಿಗೆ ಬೆಳಗಿನ ಸಮಯಕ್ಕಿಂತ ಸಾಯಂಕಾಲದ ಸಮಯ ಹೆಚ್ಚು ಸೂಕ್ತ ಅಂತ. ಏನಕ್ಕೆ ಅಂತಂದರೆ ಅದಕ್ಕೂ ವೈಜ್ಞಾನಿಕ ಕಾರಣ ಇದೆ. ಸಂಜೆ ಸಮಯ ಅಂದರೆ ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಿರತರಾಗಿರ್ತೀವಿ. ನಮ್ಮ ಶರೀರದ ಅವಯವಗಳಿಗೆ ಸಾಕಷ್ಟು ವ್ಯಾಯಾಮ ಆಗಿರ್ತದೆ, ಸಡಿಲಾಗಿರ್ತದೆ. ಹಾಗಾಗಿ ಯೋಗ ಬಗೆಗಳಿಗೆ ನಮ್ಮ ಶರೀರ ಸ್ಪಂದಿಸ್ತದೆ. ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷ ಜಯರಾಮ್ ಮಾತನಾಡಿ, ವ್ಯಾಯಾಮ, ಯೋಗ, ಧ್ಯಾನ, ಪರಿಸರ ಜಾಗೃತಿ ಮತ್ತು ಸ್ವಚ್ಛತೆ ಸೇರಿದಂತೆ ಅನೇಕ ಆರೋಗ್ಯಕರ ಚಟುವಟಿಕೆಗಳನ್ನು ಮಕ್ಕಳಿಗೆ ಬೆಳೆಸಬೇಕು ಅಂತ ಹೇಳಿದರು. ಬೆಳಿಗ್ಗೆ 5 ಗಂಟೆಯಿಂದ 6:30 ಗಂಟೆ ಯೋಗ ಮಾಡಿಸ್ತಾ ಇದ್ದೇವೆ. ನಮ್ಮ ಗುರುಗಳು ಇದು ಬಂದಿಲ್ಲ. ನಮಗಿಂತ ಸೀನಿಯರ್ ಗುರುಗಳು ಮಾದೇವಪ್ಪರು, ನಮ್ಮ ಸೋಮಣ್ಣರು, ನಾವು ಅಂಕಿಅಂಶ ಶ್ವಾಸಕ್ರಿಯೆ ಜೊತೆಲೇ ಮಾಡಬೇಕು. ಯಾವ್ಯಾವ ಶ್ವಾಸಕ್ರಿಯೆ ಜೊತೆಲಿ ಉಸಿರು ತಗೋಬೇಕು, ಉಸಿರು ಬಿಡೋದು ಅನ್ನೋದು ಕೂಡ ನನ್ನ ಹತ್ರ ಅಂಕಿಅಂಶ ಇಲ್ಲ. ಇದೇ ನಾವು ಕೂಡ ಮಾಡಿಸ್ತೀವಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾರು ಉಚಿತವಾಗಿ ನಮ್ಮ ಶಿಕ್ಷಕ ಬಂಧುಗಳು ಯಾರು ಬೆಳಿಗ್ಗೆ 5ರಿಂದ 6:30 ಗಂಟೆ ಯೋಗ ನಡೀತಾ ಇರ್ತದೆ, ಬನ್ನಿ, ಉಚಿತವಾಗಿ ನಡೆಸ್ಕೊಡ್ತಾ ಇದ್ದೀವಿ. ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅದು ಅಲ್ಲದೆ ವಾರದಲ್ಲಿ ಒಂದಿನ ವಾಕು, ಅದು ವಾಕ್ ಮಾಡ್ತೀವಿ. ಮಂಗಳವಾರ ಅಂದರೆ ಸ್ಟೇಡಿಯಮಲ್ಲಿ ಬರೀ ಕಾಲಲ್ಲಿ ನಡಿಬೇಕು, ಕಾಲಿಗೆ ಮುಳ್ಳು ಕಲ್ಲು ಚುಚ್ಚಬೇಕು. ಅದು ವಾರದಲ್ಲಿ ಒಂದಿನ 4 ಗಂಟೆ ಉಸಿರು ತಗೋಬೇಕು, ಉಸಿರು ಬಿಡಬೇಕು. ವಾಕ್ ಮಾಡೋದು ನಿಯಮಗಳಿದೆ, ಬರೀ ಮಾತಾಡ್ಕೊಂಡು ಹೋಗೋದಲ್ಲ ವಾಕು. ಕಾರ್ಯಾಗಾರದಲ್ಲಿ ಡಾಕ್ಟರ್ HR ಮಣಿಕರ್ಣಿಕ್ ಅವರು ಗೌರವಾಧ್ಯಕ್ಷರಾಗಿ ಪಾಲ್ಗೊಂಡು ಶಿಕ್ಷಕರಿಗೆ ಸ್ಫೂರ್ತಿ ತುಂಬಿದರು. ಸಮಾರಂಭದಲ್ಲಿ ಧನ್ಯಕುಮಾರ್, ಚಂದ್ರಶೇಖರಯ್ಯ, ರೈಟರ್ ಸ್ವಾಮಿಗೌಡ, ಶಿಕ್ಷಕರಾದ ಕೆಂಪೇಗೌಡ ಹಾಗೂ ಇನ್ನಿತರರಿದ್ದರು. ಪಾಂಡುಪುರ ಪುರಸಭೆಯ ಸಾಮಾನ್ಯ ಸಭೆ ಇತ್ತೀಚೆಗೆ ನಡೆಯಿತು. ಮೇಲುಕೋಟೆ ಶಾಸಕರಾದ ದರ್ಶನ್ ಪುಟ್ಟಣ್ಣಿ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಅಧ್ಯಕ್ಷರಾದ ಜ್ಯೋತಿ ಲಕ್ಷ್ಮೀ ಬಾಬು ಅವರ ನೇತೃತ್ವದಲ್ಲಿ, ಉಪಾಧ್ಯಕ್ಷ ಅಶೋಕ್ ಅವರ ನೇತೃತ್ವದಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. ಸರ್ಕಾರದಿಂದ ಬರುವ ಸುತ್ತೋಲೆಗಳು ಹಾಗೂ ಆದೇಶಗಳ ಬಗ್ಗೆ ತುರ್ತು ಸಭೆಯ ಅಂಗೀಕಾರ, ಘನತ್ಯಾಜ್ಯ ವಿಲೇವಾರಿಗಾಗಿ ಟ್ರ್ಯಾಕ್ಟರ್ ಖರೀದಿ, ಮರು ಟೆಂಡರ್ ಆಹ್ವಾನಿಸುವ ವಿಚಾರಗಳು ಪ್ರಸ್ತಾಪಕ್ಕೆ ಬಂದವು. ಅಮೃತ್ 2.0 ಯೋಜನೆಯಡಿ ಪಾಂಡುಪುರಕ್ಕೆ ನೀರು ಸರಬರಾಜು ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ಸಾಮಾನ್ಯ ಸಭೆ ಕರೆದು ಸದಸ್ಯರ ಮೇರೆಗೆ ನಿರ್ಧಾರ ಕೈಗೊಳ್ಳುವುದಾಗಿ ಹೇಳಿದರು.
ಸರ್ವೆ ನಂಬರ್ 39ರ ಆಶ್ರಯ ಯೋಜನೆ ಸಂಬಂಧಿಸಿದಂತೆ 2 ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಪುರಸಭೆಗೆ ಸಂಬಂಧಪಟ್ಟ ಆಸ್ತಿಯನ್ನು ಸರ್ವೆ ಮಾಡಲು ಕ್ರಮ ವಹಿಸದೇ ಇರುವುದಕ್ಕೆ 23ನೇ ವಾರ್ಡ್ ಸದಸ್ಯ ಚಂದ್ರರವರು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ 15 ದಿನಗಳೊಳಗೆ ಪರಿಚಯ ಪತ್ರ ನೀಡಲಾಗುವುದು ಅಂತ ಹೇಳಿದರು. ನಂತರ ಮಾತನಾಡಿದ ಚಂದ್ರರವರು ಅನುದಾನದ ಕೊರತೆಯಿಂದಾಗಿ ಹಲವು ಕಾಮಗಾರಿಗಳು ಸ್ಥಗಿತಗೊಂಡಿದ್ದು, ಈ ಬಗ್ಗೆ ಶಾಸಕರು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಬೇಕು ಅಂತ ಮನವಿ ಮಾಡಿದರು. ಸಭೆಯಲ್ಲಿ ಮುಖ್ಯಾಧಿಕಾರಿ ಸತೀಶ್, ಸದಸ್ಯರಾದ ಸೋಮಶೇಖರ್, ಗೀತಾ, ಮುರಳೀಧರ್, ಗಿರೀಶ್, ಪಾರ್ಥಸಾರಥಿ ಸೇರಿದಂತೆ ಇನ್ನಿತರರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ.